ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಕಾವೇರಿ ನದಿಯಲ್ಲಿ ಒಂದೇ ಕುಟುಂಬದ 5 ಜಲ ಸಮಾಧಿ. ಸೆಲ್ಫಿ ಫೋಟೋ ತೆಗೆದುಕೊಳ್ಳಲು ಹೋದಾಗ ಈ ದುರ್ಘಟನೆ. ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿಯ ನದಿಯಲ್ಲಿ ಒಂದೇ ಕುಟುಂಬದ 5 ಮಂದಿ ಮುಳುಗಿ ಜಲ ಸಮಾಧಿಯಾಗಿರುವ ಘಟನೆ ಬುಧವಾರ ಸಂಜೆ ಬೆಳಕಿಗೆ ಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಹೋಬಳಿಯ ಜಗದಪುರ ಗ್ರಾಮದ ನಿವಾಸಿಗಳಾದ ವಿಜಯಮ್ಮ 52 ವರ್ಷ, ಅವರ ಮಗಳು ಪ್ರಿಯಾಂಕಾ 28 ವರ್ಷ, ಶ್ವೇತಾ 38 ವರ್ಷ, ಅವರ ಮಗಳು ಚೈತ್ರ 20 ವರ್ಷ ಹಾಗೂ ಬೆಂಗಳೂರಿನ ಕಾರು ಚಾಲಕ ಮಹೇಶ್ 30 ವರ್ಷ ಈ ದುರ್ಘಟನೆಯಲ್ಲಿ ಮೃತಪಟ್ಟವರೆನ್ನಲಾಗಿದೆ. ಮೃತರೆಲ್ಲರೂ ಕಬ್ಬಾಳು ದೇವಸ್ಥಾನದಲ್ಲಿ ಬೀಗರ ಔತಣಕೂಟದ ನಿಮಿತ್ತ ಆಗಮಿಸಿ ಪೂಜೆ ಸಲ್ಲಿಸಿದ ಬಳಿಕ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಪ್ರವಾಸ ತಾಣಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದರು. ನಂತರ ಕಾವೇರಿ ನದಿಯಲ್ಲಿ ಸೆಲ್ಫಿ ತೆಗೆಯುವ ವೇಳೆ ಆಕಸ್ಮಿಕವಾಗಿ ಕಾಲು ಜಾರಿ 4 ಮಹಿಳೆಯರು ನದಿಗೆ ಬಿದ್ದಿದ್ದು, ನದಿಯ ವೇಗದ ಅರಿವು ಅವರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಅವರನ್ನು ರಕ್ಷಿಸಲು ಮುಂದಾದ ಕಾರಿನ ಚಾಲಕ ಮಹೇಶ್ ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ನೀರಿನಲ್ಲಿ ಮುಳುಗಿದ್ದ ಮೃತದೇಹಗಳನ್ನು ನುರಿತ ಈಜುಗಾರರ ಸಹಾಯದಿಂದ ರಾತ್ರಿ ಸುಮಾರು 7 ಗಂಟೆಯ ಬಳಿಗೆ ಹೊರತೆಗೆದಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಬಳಿಕ ಮೃತದೇಹಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ. ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ, ಡಿವೈಎಸ್ಪಿ ಯಶವಂತ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ರವಿ ಅನ್ನೋರು ಇವರು ಮೂಲತಃ ಚನ್ನಪಟ್ಟಣದವರು, ಬಟ್ ಬ್ಯಾಂಗ್ಳೂರಲ್ಲಿ ಅವರು ತರಕಾರಿ ವ್ಯಾಪಾರ ಮಾಡಿಕೊಂಡು ವಾಸವಾಗಿರ್ತಾರೆ. ಇವರು ಒಂದು ಎರ್ಟಿಗಾ ಬಾಡಿಗೆಗೆ ತೊಗೊಂಡು ವೆಹಿಕಲ್, ಅವರು ಫ್ಯಾಮಿಲಿ ಕುಟುಂಬದೊಂದಿಗೆ ಅವರು ಕಬ್ಬಾಳ ಟೆಂಪಲ್ ಚನ್ನಪಟ್ಟಣಕ್ಕೆ ಹೋಗಿರ್ತಾರೆ. ಸುಮಾರು 3:30 ಅಲ್ಲಿ ಬಿಟ್ಟು ಇಲ್ಲಿ ಸುಮಾರು ಒಂದು 4 ಕಾಲಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ತದನಂತರ ಅವರು ಫೋಟೋ ತೆಗೆಸ್ಕೊಳ್ಳೋಕ್ಕಾಗಲಿ ಹೆಣ್ಮಕ್ಳೆಲ್ಲ ಅಲ್ಲಿ ನದಿಗೆ ಹೋಗ್ತಾರೆ, ಏನು ಕಾವೇರಿ ನದಿಗೆ. ಅಲ್ಲಿ ಫೋಟೋ ತೆಗೆಸ್ಕೊಳ್ಬೇಕಾದ್ರೆ ಮೊದಲು ರವಿ ಅವರ ಅಕ್ಕ ವಿಜಯಮ್ಮ ಅವರು ಅಲ್ಲಿ ಮುಳುಗಡೆ ಆಗ್ತಾರೆ. ಮುಳುಗಡೆ ಆದಮೇಲೆ ಅದ್ರ ಜೊತೆಯಲ್ಲೇ ಇದ್ದಿದ್ದಂಥ ರವಿಯವರ ಪತ್ನಿ ಶ್ವೇತಾ ಮತ್ತು ಅವರ ಮಗಳು ಚೈತ್ರ ಮತ್ತು ವಿಜಯಮ್ಮ ಅವರ ಮಗಳು ಪ್ರಿಯಾಂಕಾ, ಇವರು ಸಹ ಒಬ್ರನ್ನೊಬ್ಬರು ಸೇವ್ ಮಾಡಲಿಕ್ಕೆ ಹೋಗಿ ವಿಜಯಮ್ಮ ಅವ್ರನ್ನ ಇವರು ಸಹ ಮುಳುಗ್ತಾರೆ. ತದನಂತರ ಡ್ರೈವರು ಇವ್ರನ್ನ ಯಾರು ಕರ್ಕೊಂಡು ಬಂದಿರ್ತಾರೆ ಎರ್ಟಿಗಾಲಿ, ಆ ಡ್ರೈವರು ಮಹೇಶ್ ಅಂತ ಇರ್ತಾರೆ, ಇವರು ಸಹ ಅವ್ರನ್ನ ಸೇವ್ ಮಾಡಲಿಕ್ಕಾಗಿ ಇವರು ಡ್ರೌನಿಂಗ್ ಆಗ್ತಾರೆ. ತದನಂತರ ರವಿಯವರು ಅವ್ರನ್ನ ಸೇವ್ ಮಾಡಲಿಕ್ಕಾಗಿ ಅವರು ಡ್ರೌನಿಂಗ್ ಆಗ್ತಾರೆ, ಬಟ್ ಅಲ್ಲಿರೋಂಥ ಯಾರೋ ಲೋಕಲೈಟ್ಸ್ ಅವ್ರನ್ನ ಸೇವ್ ಮಾಡ್ತಾರೆ. ಟೋಟಲಾಗಿ 5 ಜನ ಡ್ರೌನಿಂಗ್ ಆಗಿರುತ್ತೆ, 5 ಸಹ ಬಾಡಿ ಪತ್ತೆ ಆಗಿರುತ್ತೆ. ಅವ್ರನ್ನ ಮಿಮ್ಸ್ ಹಾಸ್ಪಿಟ್ಲಲ್ಲಿ ಮುಂದಿನ ಕ್ರಮಕ್ಕಾಗಿ ಶಿಫ್ಟ್ ಮಾಡಿದ್ರು. ಇಲ್ಲ, ಈಗ ಜಸ್ಟ್ ಇನ್ಸಿಡೆಂಟ್ ಆಗಿದೆ, ಇನ್ನು ದೂರು ಕೊಡ್ತಾರೆ. ರವಿ ಅವರು ಇದ್ದಾರೆ ಅವರ ಕಡೆಯಿಂದ. ನಮ್ಮ ಹೆಸರು ರವಿ ಅಂತ. ದೇವಸ್ಥಾನ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದ. ಅಲ್ಲಿಂದ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಬರೋ ಹೋಗಿ ಮುತ್ತತ್ತಿಯಾಗಿ ಹೋಗಿ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿ ಎಷ್ಟು ಜನ ಹೋಗಿದ್ರಿ? 5-6 ಜನ ಹೋಗಿದ್ರಿ. ಎಲ್ಲಿಂದ ಬಂದಿರಿ? ನಾವು ಬೆಂಗಳೂರು. ಹಾಂ, ನಾವು ಜಯಬೇಡ್ರಳ್ಳಿ ಮೂಲತಃ ಊರು ಬಂದು ಜಯಬೇಡ್ರಳ್ಳಿ, ಅಲ್ಲಿ ಬೆಂಗಳೂರು. ಯಾವ ಏರಿಯಾದಲ್ಲಿದ್ರಿ? ನಾನು ಶ್ರೀನಿವಾಸ ನಗರ. ಹಾಂ. ಎಷ್ಟು ಜನ ಬಂದಿದ್ರಿ? ಹೆಂಗಾಯ್ತು? 6 ಜನ ಬಂದಿದ್ದ. ಹಾಂ, ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದ. ಒಂದು ಪಾಪ ದೇವಸ್ಥಾನಕ್ಕೆ ಬಂದು ಅಲ್ಲಿ ನೋಡ್ಕೊಂಡು ಇಲ್ಲಿ ಮುತ್ತತ್ತಿಗೆ ಹೋದ. ಮುತ್ತತ್ತಿಗೆ ಸ್ನಾನ ಮಾಡೋಕ್ಕೆ ಹೋಗಿ ಕಾಲು ಜಾರಿ ಎಲ್ಲ ಒಬ್ಬರಿಗೊಬ್ಬರು ಹಿಂದೆ ಎಳ್ಕೊಂಡು ನೀರು. ಅವ್ರವ್ರ ಹೆಸರೇನು? ಅವ್ರ ಹೆಸರುಗಳೇನು? ಶ್ವೇತಾ, ಚೈತ್ರ ಮತ್ತು ವಿಜಯಮ್ಮ, ಪ್ರಿಯಾಂಕಾ. ಹಾಂ, ಡ್ರೈವರು ಅವ್ರ ಹೆಸರು ಮಹೇಶ್. ನೀವು ಏನು ಮಾಡ್ತಿದ್ದೀರಾಗ? ನಮ್ಮ ವೈಫ್ ಈಗ ನಾವು ಅಲ್ಲೇ ಕೂತಿದ್ದ, ನಾನು ನಮ್ಮ ಮಗ ಇದ್ರು ಅಲ್ಲಿ. ಮಗು ಕರ್ಕೊಂಡು ನೀವು ಕೂತಿದ್ರಿ? ಮಗು ಹೆಸರೇನು? ಅವ್ರು ಹಳ್ಳಿ ಕೂತಿದ್ರು. ಆಮೇಲೆ ನಾವು ಆಮೇಲೆ ಹೋಗಿ ಎಳ್ಕೊಂಬಂತ ಹೋದ. ನಾನು ಮುಳುಗ್ಬಿಟ್ಟು ಮತ್ತೆ ಅವರು ಯಾರು ಪಕ್ಕದಲ್ಲಿದ್ದವರು ಬಂದು ಎಳ್ಕೊಂಬಂದರು. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.